ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 17. ಮಲೆನಾಡಿನ ಮಡಿಲಿನಲ್ಲಿರುವ ಅವನಿಯ ಪಾಲಿನ ಪುಟ್ಟ ಸ್ವರ್ಗ ಸಿರಿಮನೆ. ಇಂದು ಆ ಮನೆಗೆ ಒಂದು ಹೊಸ ಕಳೆ ಬಂದಿತ್ತು. ಅಬ್ಬರದ ಬಣ್ಣಗಳಿಲ್ಲ, ಪ್ಲಾಸ್ಟಿಕ್ ಹೂವುಗಳ ಆರ್ಭಟವಿಲ್ಲ. ಮಾವಿನ ಸೊಪ್ಪಿನ ತೋರಣಗಳು ಹೊಸ ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ, ಬಾಗಿಲಿನಲ್ಲಿ ಅಡಿಕೆ ಮರದ ಹಿಂಗಾರ ತನ್ನ ವಿಶಿಷ್ಟ ಸುಗಂಧವನ್ನು ಹರಡುತ್ತಿತ್ತು. ಅಂಗಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮದ ಸ್ಪರ್ಶ ಅಚ್ಚುಕಟ್ಟಾಗಿತ್ತು. ಅಡುಗೆ ಮನೆಯಿಂದ ಘಮಘಮಿಸುವ ಅಡುಗೆಯ ಸುವಾಸನೆ ಬರುತ್ತಿತ್ತು. ಜಗುಲಿಯಲ್ಲಿ ನೆರೆಹೊರೆಯವರು ಮತ್ತು ಬೆರಳೆಣಿಕೆಯ ಹತ್ತಿರದ ಸಂಬಂಧಿಕರು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಆದಿತ್ಯನ ಅಮ್ಮ ಸವಿತಾ ಮತ್ತು ಪೋಷಕರು ಈಗಾಗಲೇ ಬಂದಿಳಿದಿದ್ದರು. ಅವರ ನಡುವಿನ ಆಪ್ತ ಮಾತುಕತೆ ಮನೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು. ರೂಮಿನ ಒಳಗೆ ಸ್ಮಿತಾ ಮತ್ತು ಪಾವನಿ ಸೇರಿ ಅವನಿಯನ್ನು ಸಿದ್ಧಪಡಿಸುತ್ತಿದ್ದರು. ಆದಿತ್ಯ ನಿನ್ನೆ ತಾನೇ ಆರಿಸಿಕೊಟ್ಟಿದ್ದ ಆ ಪೀಚ್ ಮತ್ತು ಗೋಲ್ಡ್ ಬಣ್ಣದ ರೇಷ್ಮೆ ಸೀರೆ ಅವಳ ಮೈಮೇಲೆ ಅಚ್ಚುಕಟ್ಟಾಗಿ ಕುಳಿತಿತ್ತು. ಸ್ಮಿತಾ ಅವಳ ಕೂದಲಿಗೆ ಮಲ್ಲಿಗೆ ಹೂ ಮುಡಿಸುತ್ತಾ, ನೋಡೆ ಪಾವನಿ, ಅಕ್ಕ ಇವತ್ತು ಮಲೆನಾಡಿನ ಮಹಾರಾಣಿಯಂತೆ ಕಾಣ್ತಿದ್ದಾಳೆ ಎಂದಳು ಕಣ್ಣು ಹೊಡೆಯುತ್ತಾ. ಪಾವನಿ ನಗುನಗುತ್ತಾ, ಸೀರೆ ಸೆಲೆಕ್ಷನ್ ಬಾವಂದಲ್ವಾ, ಅಕ್ಕನ ಮುಖದಲ್ಲಿರೋ ಆ ನಾಚಿಕೆ ನೋಡು ಎಂದು ರೇಗಿಸಿದಳು. ಅವನಿ ಏನೂ ಮಾತಾಡಲಿಲ್ಲ. ಅವಳು ಕನ್ನಡಿ ನೋಡುತ್ತಿದ್ದರೂ ಮನಸ್ಸು ಅವತ್ತಿನ ರಾತ್ರಿಯ ಆ ಫೋನ್ ಸಂಭಾಷಣೆಯಲ್ಲೇ ಇತ್ತು. ಆದಿತ್ಯನ ದನಿ, ಅವನ ಪ್ರೀತಿಯ ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಅನುರಣಿಸುತ್ತಿತ್ತು. ಒಂದು ಬಗೆಯ ಹೊಸ ಭಾವ, ಒಂದು ರೀತಿಯ ಗಲಿಬಿಲಿ ಅವಳಿಗೆ. ತನ್ನ ಸ್ವಂತಿಕೆಯನ್ನು ಬಿಟ್ಟುಕೊಡಲು ಇಷ್ಟವಿರಲಿಲ್ಲ, ಆದರೆ ಆದಿತ್ಯನ ಮಾತುಗಳನ್ನು ವಿರೋಧಿಸಲು ಮನಸ್ಸು ಹಿಂದೇಟು ಹಾಕುತ್ತಿತ್ತು. ಸರಿ, ನಾವು ಹೊರಗೆ ಹೋಗ್ತೀವಿ, ಅಮ್ಮ ಕರೀತಿದ್ದಾರೆ ಎಂದು ಪಾವನಿ ಮತ್ತು ಸ್ಮಿತಾ ಹೊರಟು ಹೋದರು. ಅವನಿ ಒಬ್ಬಳೇ ಕನ್ನಡಿ ಮುಂದೆ ನಿಂತು ಸೆರಗು ಸರಿಪಡಿಸುತ್ತಿದ್ದಾಗ ಕಿರಣ್ ಒಳಗೆ ಬಂದ. ಅವಳ ಅಂದವನ್ನು ನೋಡಿ ಅವನ ಕಣ್ಣುಗಳಲ್ಲಿ ಹೊಟ್ಟೆ ಕಿಚ್ಚು ಮತ್ತು ಹತಾಶೆ ಒಟ್ಟಿಗೆ ಎದ್ದು ಕಂಡಿತು. ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅವನಿ ಎಂದ ಕಿರಣ್. ಅವನ ದನಿಯಲ್ಲಿ ಆಪ್ತತೆಗಿಂತ ಅಸೂಯೆಯೇ ಹೆಚ್ಚಿತ್ತು. ಆದರೆ ಈ ಸೀರೆ, ಇದು ನಿನ್ನ ಚಾಯ್ಸ್ ಅಲ್ಲ ಅನ್ನೋದು ಗೊತ್ತಿದೆ ನನಗೆ. ಇದಾ ಆದಿತ್ಯನ ಆಯ್ಕೆ ಅಲ್ವಾ? ಅತ್ತೆ ಹತ್ರ ಮಾತಾಡೋದನ್ನು ಕೇಳಿಸ್ಕೊಂಡೆ ಎಂದ. ಅವನಿ ಅವನ ಕಡೆ ತಿರುಗಿಯೂ ನೋಡದೆ, ನನ್ನಂದದ ಬಗ್ಗೆ ಹೊಗಳೋಕೆ ನನ್ನ ಕನ್ನಡಿ ಇದೆ ಕಿರಣ, ನಿನ್ನ ಅವಶ್ಯಕತೆ ಇಲ್ಲ. ಇಲ್ಲೇನೂ ನಿಂಗೆ ಕೆಲಸ ಇಲ್ಲ, ಹೊರಗೆ ಹೋಗು. ಬೇಕಾದಷ್ಟು ಕೆಲಸಗಳಿವೆ, ಅಪ್ಪಾಜಿಗೆ ಹೆಲ್ಪ್ ಮಾಡು, ಅದಕ್ಕೆ ಅಂತಾನೆ ಬಂದಿದೆಯಾ ಅಲ್ವಾ ಎಂದಳು ಕಟುವಾಗಿ. ಕಿರಣ್ ಮುಂದೆ ಬಂದು ಅವಳ ಎದುರು ನಿಂತ. ನೋಡು ಅವನಿ, ಈಗಲೇ ಶುರುವಾಗಿದೆ ಅವನ ಆರ್ಡರ್. ಸೀರೆಯಿಂದ ಹಿಡಿದು ಸಿದ್ಧತೆವರೆಗೂ ಎಲ್ಲನೂ ಅವನಿಗೆ ಬೇಕಾದ ಹಾಗೆ ಮಾಡಿಸ್ತಿದ್ದಾನೆ. ಇದು ಕೇವಲ ಬಟ್ಟೆ ವಿಷಯ ಅಲ್ಲ, ನಿನ್ನ ಸ್ವತಂತ್ರ ವ್ಯಕ್ತಿತ್ವವನ್ನು ಅವ್ನು ನಿಧಾನವಾಗಿ ಹೂತು ಹಾಕ್ತಿದ್ದಾನೆ. ನೀನು ಈ ಮದುವೆ ಆದರೆ ಬರೀ ಅವನ ಮನೆ ಅಡುಗೆ ಒಳಗೆ ಉಳಿತೀಯ ಅಷ್ಟೇ. ಈಗಲೂ ಸಮಯ ಇದೆ, ಯೋಚನೆ ಮಾಡು ಎಂದ ಕಿರಣ್. ಅವನಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನನ್ನ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ನಂಗೆ ಆದಿತ್ಯ ಇದ್ದಾರೆ. ಅವ್ರ ಪ್ರೀತಿ ನಿಂಗೆ ಅಹಂಕಾರದ ಥರ ಕಂಡ್ರೆ ಅದು ನಿನ್ನ ದೃಷ್ಟಿಕೋನ ತಪ್ಪು. ನನ್ನನ್ನು ಮದುವೆ ಮಾಡಿಕೊಂಡು ನಾನೇನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ನೀನು ಈಗ ಬೇರೆಯವ್ರ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಎಂದಳು. ಕಿರಣ್ ಹೀಯಾಳಿಸುತ್ತಾ, ಇನ್ನೂ ಕಾಲ ಮಿಂಚಿಲ್ಲ ಅವನಿ, ನನ್ನ ಜೊತೆಗಿದ್ರೆ ನೀನು ರಾಜ್ಕುಮಾರಿ ಅಂತ ಇರಬಹುದು, ನಿಂಗೆ ಬೇಕಾದ್ದನ್ನು ನೀನು ಮಾಡಬಹುದು. ಆದರೆ ಇವನ್ ಸಂಪ್ರದಾಯದ ಹೆಸರಲ್ಲಿ ನಿನ್ನ ಕರಿಯರ್, ನಿನ್ನ ಕನಸುಗಳನ್ನು ಬಲಿ ಕೊಡ್ತಾನೆ. ಯೋಚನೆ ಮಾಡು, ಇಡೀ ಜೀವನನ ನರ್ಕ ಮಾಡ್ಕೋಬೇಡ ಎಂದು ವಿಷ ಹಾಕುವಂತೆ ಮಾತಾಡಿದ. ಅವನಿ ಬಾಗಿಲ ಕಡೆ ಕೈ ತೋರಿಸಿ, ಕಿರಣ, ಈ ಸೀರೆ ನರ್ಕದ ಸಂಕೇತ ಅಲ್ಲ, ಇದು ನನ್ನ ಮೇಲಿರೋ ನಂಬಿಕೆ ಸಂಕೇತ. ನನ್ನ ಹಾದಿ ಯಾವುದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಈ ವಿಷದ ಮಾತುಗಳು ಇಲ್ಲಿ ಕೆಲಸ ಮಾಡಲ್ಲ. ಇನ್ಮೇಲೆ ನನ್ನ ರೂಮಿಗೆ ಬರೋ ಸಾಹಸ ಮಾಡಬೇಡ, ಹೊರಡು ಎಂದು ಜೋರಾಗಿ ಹೇಳಿದಳು. ಕಿರಣ್ ಮುಖ ಕಪ್ಪಗಾಯಿತು. ಅವನ ಮಾತುಗಳು ಫಲ ಕೊಡದಿದ್ದರೂ ಅವಳ ಮನಸ್ಸಿನಲ್ಲಿ ಒಂದು ಸಣ್ಣ ಗೊಂದಲದ ಬೀಜ ಬಿತ್ತಿ ಹೋಗಿದ್ದ. ಕಿರಣ್ ಹೊರಗೆ ಹೋದ ಮೇಲೆ ಅವನಿ ದೀರ್ಘವಾಗಿ ಉಸಿರು ಬಿಟ್ಟಳು. ಅವಳ ಎದೆಯ ಬಡಿತ ಜೋರಾಗಿತ್ತು. ಆದರೆ ಆ ಗೊಂದಲಕ್ಕಿಂತ ಹೆಚ್ಚಾಗಿ ಆದಿತ್ಯನ ಮೇಲಿರುವ ಆ ಒಂದು ಅವ್ಯಕ್ತ ನಂಬಿಕೆ ಅವಳನ್ನು ಹಿಡಿದು ನಿಲ್ಲಿಸಿತು. ಸಿರಿಮನೆಯ ಹಜಾರ ಅವನಿ ಭಟ್ ಮತ್ತು ಆದಿತ್ಯ ಹೆಗಡೆಯವರ ನಿಶ್ಚಿತಾರ್ಥದ ಕಾರ್ಯಕ್ರಮಕ್ಕೆ ಸಿದ್ಧವಾಗಿತ್ತು. ಹವ್ಯಕ ಮದುವೆ ಅಂದ ಮೇಲೆ ಅಲ್ಲಿ ಆಡಂಬರಕ್ಕಿಂತ ವೈದಿಕ ವಿಧಿವಿಧಾನಗಳಿಗೆ ಅಗ್ರಸ್ಥಾನ. ಆದಿತ್ಯ ತನ್ನ ತಾಯಿ ಮತ್ತು ಆಪ್ತ ಬಂಧುಗಳೊಂದಿಗೆ ವಧುವಿನ ಮನೆಗೆ ಆಗಮಿಸಿದ್ದ.
ಹಳೆಯ ಕಾಲದಂತೆ ವರ ಬರದೇ ಇರುವ ಪದ್ಧತಿ ಈಗ ಬದಲಾಗಿದೆ. ಹಾಗಾಗಿ ಆದಿತ್ಯನೇ ಖುದ್ದಾಗಿ ಬಂದಿದ್ದ. ಅವನಿಯ ತಂದೆ ಕೃಷ್ಣಮೂರ್ತಿ ಭಟ್ಟರು ಎಲ್ಲರನ್ನೂ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು. ಆಗಮಿಸಿದ್ದ ಹೆಂಗಳೆಯರೆಲ್ಲ ಸೇರಿ ಸಡಗರದಿಂದ ನಿಶ್ಚಿತಾರ್ಥದ ಹಾಡುಗಳನ್ನು ಹಾಡುತ್ತಿದ್ದರು. ಒಂದು ಬದಿಯಲ್ಲಿ ಹಿತ್ತಾಳೆಯ ತಟ್ಟೆಯಲ್ಲಿ ಅಕ್ಷತೆಯನ್ನು ಅರಿಶಿನ ಕುಂಕುಮ ಸೇರಿಸಿ ಕಲಸಲಾಗುತ್ತಿತ್ತು. ಶಾಸ್ತ್ರಗಳು ಶುರುವಾದವು. ಪುರೋಹಿತರು ಜಾತಕದ ಹೊಂದಾಣಿಕೆ ಮತ್ತು ಶುಭ ಮುಹೂರ್ತವನ್ನು ಎಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ಉಚ್ಚರಿಸಿದರು. ಕುಲದೇವತೆಗಳ ಪ್ರಾರ್ಥನೆಯ ನಂತರ ಮಾತುಕತೆ ಖಾಯಂ ಮಾಡುವ ಪ್ರಕ್ರಿಯೆ ನಡೆಯಿತು. ಅವನಿ ಪಕ್ಕದಲ್ಲಿ ಬಂದು ಕುಳಿತಾಗ ಆದಿತ್ಯ ಅವಳು ಉಟ್ಟಿದ್ದ ಆ ಸೀರೆ ಮತ್ತು ಅವಳ ಅಂದ ನೋಡಿ ಒಳಗೊಳಗೆ ಖುಷಿಪಟ್ಟಿದ್ದ. ಪುರೋಹಿತರ ಸೂಚನೆಯಂತೆ ಇಬ್ಬರು ಪರಸ್ಪರ ಉಂಗುರಗಳನ್ನು ಬದಲಾಯಿಸಿಕೊಂಡರು. ಎರಡೂ ಕುಟುಂಬಗಳ ಮಿಲನದ ಈ ಮೊದಲ ಸಾಕ್ಷಿಯಾಗಿ ಹಿರಿಯರು ಅಕ್ಷತೆ ಹಾಕಿ ಹರಸಿದರು. ಆದಿತ್ಯನ ಮನೆಯ ಕಡೆಯಿಂದ ತಂದಿದ್ದ ಫಲ, ತಾಂಬೂಲ, ಸಿಹಿ ಮತ್ತು ರೇಷ್ಮೆ ಬಟ್ಟೆಗಳನ್ನು ಅವನಿಯ ಮನೆಗೆ ಹಸ್ತಾಂತರಿಸಲಾಯಿತು. ಇದು ಬರೀ ವಸ್ತುಗಳ ವಿನಿಮಯವಲ್ಲ, ಎರಡು ಮನೆಗಳ ಸಾಮರಸ್ಯದ ಸಂಕೇತವಾಗಿತ್ತು. ಅವನಿ ಮತ್ತು ಆದಿತ್ಯ ಇಬ್ಬರೂ ಮದುವೆ ಎಂಬ ಜೀವನದ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಕಾಲಿಡಲು ಮೊದಲನೇ ಹೆಜ್ಜೆ ಇಟ್ಟಿದ್ದರು. ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಈಗಿನ ಕಾಲದ ಸಂಪ್ರದಾಯದಂತೆ ಒಂದು ಪುಟ್ಟ ಫೋಟೋಶೂಟ್ಗೆ ವೇದಿಕೆ ಸಿದ್ಧವಾಯಿತು. ಇದು ಅಬ್ಬರದ ಫೋಟೋಶೂಟ್ ಆಗಿರಲಿಲ್ಲ. ಸ್ಮಿತಾ ಮತ್ತು ಆದಿತ್ಯನ ಗೆಳೆಯ ಕಾರ್ತಿಕ್ ಇಬ್ಬರೂ ಸೇರಿ ಈ ನೆನಪುಗಳು ಕ್ಯಾಮರಾದಲ್ಲಿ ಸೆರೆಯಾಗಲೇಬೇಕು ಎಂದು ಹಠ ಹಿಡಿದಿದ್ದರು. ಕಾರ್ತಿಕ್ ಕ್ಯಾಮರಾಮೆನ್ ಆಗಿದ್ದ. ಮೊದಲು ಫ್ಯಾಮಿಲಿ ಫೋಟೋಗಳ ಸರಣಿ ಶುರುವಾಯಿತು. ಅವನಿಯ ಪೋಷಕರು, ಆದಿತ್ಯನ ಅಮ್ಮ ಸವಿತಾ ಮತ್ತು ಹಿರಿಯರೆಲ್ಲರೂ ಸೇರಿ ಸಾಂಪ್ರದಾಯಿಕವಾಗಿ ಫೋಟೋ ತೆಗೆಸಿಕೊಂಡರು. ಮಲೆನಾಡಿನ ಹಸಿರು ಹಿನ್ನೆಲೆಯಲ್ಲಿ ಆ ಫೋಟೋಗಳು ಅದ್ಭುತವಾಗಿ ಮೂಡಿಬರುತ್ತಿದ್ದವು. ನಂತರ ಕಾರ್ತಿಕ್ ಮತ್ತು ಸ್ಮಿತಾ ಇಬ್ಬರೂ ಸೇರಿ ಎಲ್ಲರನ್ನೂ ಕಳುಹಿಸಿ ಆದಿತ್ಯ ಮತ್ತು ಅವನಿಯನ್ನು ಮಾತ್ರ ಅಂಗಳದಲ್ಲಿ ನಿಂತುಕೊಳ್ಳಲು ಹೇಳಿದರು. ಒಂದಿಷ್ಟು ಫೋಸ್ಗಳನ್ನು ಒತ್ತಾಯವಾಗಿ ಮಾಡಿಸಿದರು. ಇಬ್ಬರಿಗೂ ಬೇಡವಾದ ಫೋಟೋಶೂಟ್ ಇದು. ಆದರೂ ಗೆಳೆಯರ ಒತ್ತಾಯಕ್ಕೆ ಒಪ್ಪಿ ಕಷ್ಟಪಟ್ಟು ಪೋಸ್ ಕೊಟ್ಟರು ಆದಿತ್ಯ ಮತ್ತು ಅವನಿ. ಕಾರ್ತಿಕ್ ಒಂದಾದ ಮೇಲೆ ಒಂದರಂತೆ ಫೋಟೋಗಳನ್ನು ಕ್ಲಿಕ್ಕಿಸುತ್ತಿದ್ದ. ಒಂದು ಫೋಟೋ ತೆಗೆಯಲು ಕಾರ್ತಿಕ್ ಆದಿತ್ಯನಿಗೆ ಅವನಿಯ ಕಿವಿಯ ಹತ್ತಿರ ಬಂದು ಏನೋ ಪಿಸುಗುಟ್ಟುವಂತೆ ನಟಿಸು ಎಂದು ದುಂಬಾಲು ಬಿದ್ದಿದ್ದ. ಆದರೆ ಆದಿತ್ಯ ನಿಜವಾಗಿಯೂ ಪಿಸುಗುಟ್ಟಿದ್ದ. ಇವತ್ರಾತ್ರಿ ಕಾಲ್ ಮಾಡಿದಾಗ ಸೀರೆ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ ಎಂದು. ಆ ಕ್ಷಣದಲ್ಲಿ ಅವಳ ಮುಖದಲ್ಲಿ ಮೂಡಿದ ಆ ಅಚ್ಚರಿ ಮತ್ತು ನಾಚಿಕೆಯ ಮಿಶ್ರಿತ ಭಾವವೇ ಆ ದಿನದ ಬೆಸ್ಟ್ ಶಾಟ್ ಆಗಿ ಮೂಡಿಬಂತು. ಕಾರ್ತಿಕ್ ಕ್ಯಾಮರಾ ತೋರಿಸುತ್ತಾ, ನೋಡಿ ಇದನ್ನೇ ಹೇಳೋದು ಟ್ರೂ ಲವ್ ಅಂತ. ನೈಜವಾದ ಪ್ರೀತಿ ಅಂದರೆ ಹೀಗೆ ಇರಬೇಕು, ಯಾವುದೇ ಆಡಂಬರವಿಲ್ಲದೆ ಕೇವಲ ಕಣ್ಣುಗಳೇ ಮಾತಾಡಬೇಕು ಎಂದ. ಆದಿತ್ಯ ಅವನನ್ನು ಹುಸಿಕೋಪದಿಂದ ನೋಡಿ, ಲೋ ಸಾಕು, ಇನ್ನು ಉಳಿದಿರೋ ನೈಜವಾದ ಪ್ರೀತಿ ಕಣ್ಣಲ್ಲೇ ಮಾತಾಡೋದನ್ನೆಲ್ಲ ನಿನ್ನ ಮದುವೆಯಲ್ಲಿ ನಾವು ಕ್ಲಿಕ್ ಮಾಡ್ತೀವಿ ಎಂದು ಕ್ಯಾಮರಾ ಕ್ಲೋಸ್ ಮಾಡಿದ್ದ. ಕಿರಣ್ ದೂರದಲ್ಲಿ ನಿಂತು ಇದೆಲ್ಲವನ್ನು ನೋಡಿ ಉರಿಯುತ್ತಿದ್ದ. ಈ ಫೋಟೋಶೂಟ್ ಕೂಡ ಅವನಿಗೆ ಒಂದು ದೊಡ್ಡ ಸೋಲಿನಂತೆ ಕಾಣುತ್ತಿತ್ತು. ಆದರೆ ಅವನಿ ಮತ್ತು ಆದಿತ್ಯ ಮಾತ್ರ ತಮ್ಮದೇ ಆದ ಒಂದು ಪುಟ್ಟ ಪ್ರಪಂಚದಲ್ಲಿ ಆ ಕ್ಷಣಗಳನ್ನು ಆನಂದಿಸುತ್ತಿದ್ದರು. ಫೋಟೋಶೂಟ್ ಮುಗಿಸಿ ಕ್ಯಾಮರಾ ಸೆಟ್ ಮಾಡುತ್ತಿದ್ದ ಕಾರ್ತಿಕ್ ಆದಿತ್ಯ ಪಕ್ಕಕ್ಕೆ ಬಂದು ಮೆಲ್ಲಗೆ ಭುಜಕ್ಕೆ ಗುದ್ದಿದ. ಇಬ್ಬರು ಅಂಗಳದ ಒಂದು ಮೂಲೆಯಲ್ಲಿ ನಿಂತು ಹೊರಗಿನ ಜನರನ್ನು ನೋಡುತ್ತಿದ್ದರು. ಏನೋ ಆದಿತ್ಯ, ಕೊನೆಗೂ ಹಳೆ ಜಗಳ ಗಂಟಿನೇ ನಿನ್ನ ಲೈಫಿಗೆ ಫಿಕ್ಸ್ ಆದ್ಲಲ್ಲ. ಕಾಲೇಜಲ್ಲಿ ನೀವಿಬ್ರು ಕಿತ್ತಾಡ್ತಿದ್ದನ್ನು ನೋಡಿದರೆ ಇವತ್ತು ಹೀಗೆ ಎಂಗೇಜ್ ಆಗ್ತೀರಂತ ಯಾರೂ ಅಂದ್ಕೊಂಡಿರಲಿಲ್ಲ ಮಾರಾಯ ಎಂದ ಕಾರ್ತಿಕ್. ಹೌದು, ನನಗೂ ಆಶ್ಚರ್ಯನೇ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ನಡೆದು ಹೋಯ್ತು ಎಂದು ನಕ್ಕಿದ್ದ ಆದಿತ್ಯ. ಅದೇ, ಆದರೂ ನಿನ್ನಲ್ಲೊಂದು ಬದಲಾವಣೆ ಕಾಣ್ತಿದೆ. ಅವಳು ಈಗಲೂ ಅಷ್ಟೇ ಹಠಮಾರಿ, ಅಷ್ಟೇ ಶಾರ್ಪ್ ಆಗಿದ್ದಾಳೆ. ಆದರೆ ನೀನು ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಮಾತ್ರ ತುಂಬ ಬದಲಾಗಿದೆ. ಅವಳು ಎಷ್ಟೇ ಜಗಳ ಮಾಡಿದರೂ ನೀನು ಸಮಾಧಾನವಾಗಿ ಇರ್ತೀಯಲ್ಲ, ಅಲ್ಲೇ ಗೊತ್ತಾಗುತ್ತೆ ಅವಳು ನಿನ್ನ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದಾಳೆ ಅಂತ ಎಂದು ಆದಿತ್ಯನ ಹೆಗಲ ಮೇಲೆ ಕೈ ಇಟ್ಟಿದ್ದ. ಅವಳು ಹಾಗೇ ಕಾರ್ತಿಕ್, ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಆದರೆ ಅವಳ ಹತ್ರ ಇರೋ ಆ ಹಠಮಾರಿತನನೇ ನಂಗೆ ಇಷ್ಟ ಆಗೋದು. ಇನ್ನೂ ಸ್ವಲ್ಪ ಗಲಿಬಿಲಿಯಲ್ಲಿ ಇದ್ದಾಳೆ ಅವಳು, ಬಟ್ ಇಟ್ಸ್ ಓಕೆ, ಸಮಯ ಬೇಕು ಅಷ್ಟೆ. ಅದಂತೂ ನಿಜ. ಎನಿವೆ, ಆ ಹಳೆ ಜಗಳ ಇವತ್ತು ಒಂದು ಒಳ್ಳೆ ಹಾದಿಗೆ ಬಂದಿದ್ದಕ್ಕೆ ನಂಗೆ ಖುಷಿ ಇದೆ ಮಗ ಎಂದು ಕಾರ್ತಿಕ್ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದ. ಆದಿತ್ಯ ಬರೀ ತಲೆಯಲ್ಲಾಡಿಸಿದ. ಅಷ್ಟರಲ್ಲಿ ಅತ್ತ ಕಡೆಯಿಂದ ಪಾವನಿ ಬಂದಿದ್ದರಿಂದ ಸಂಭಾಷಣೆ ಅಲ್ಲಿಗೆ ನಿಂತಿತ್ತು. ಪಾವನಿ ಅವರಿಬ್ಬರನ್ನು ಊಟಕ್ಕೆ ಕರೆದಳು.
ಊಟ ಮುಗಿಸಿ ಬಂಧು ಬಳಗ ಊರವರೆಲ್ಲ ಅವರವರ ಮನೆಗೆ ತೆರಳಿದರು. ಆದಿತ್ಯನಾಮ ಸವಿತಾ ಅವನಿಯನ್ನು ಪ್ರೀತಿಯಿಂದ ಮಾತನಾಡಿಸಿ ನಮ್ಮ ಮನೆ ಮಹಾಲಕ್ಷ್ಮಿ ಎಂದು ಅವಳ ಕೆನ್ನೆ ಮೇಲೆ ಕೈಯಿಟ್ಟು ಹೇಳಿದ್ದರು. ಕೃಷ್ಣಮೂರ್ತಿ ಮತ್ತು ಶಾರದಾರನ್ನು ಉದ್ದೇಶಿಸಿ, ಅದು ನಾನು ಆದಿತ್ಯನ ಮದುವೆ ಸೆಟ್ಟಾದರೆ ಊರಿನ ದೇವಸ್ಥಾನಕ್ಕಿಬ್ಬರೂ ಬಂದು ಪ್ರದಕ್ಷಿಣೆ ಹಾಕ್ತಾರೆ ಅಂದಿದ್ದೆ. ಈಗ ಹೇಗೂ ಮೊದಲು ಹೆಜ್ಜೆ ಇಟ್ಟಾಯ್ತಲ್ವಾ, ಸಂಜೆಗೆ ಅವರಿಬ್ಬರನ್ನು ದೇವಸ್ಥಾನಕ್ಕೆ ಕಳಿಸ್ಬೋದಾ ಎಂದು ಕೇಳಿದ್ದರು. ಅಯ್ಯೋ ಅದಕ್ಕೇನಂತೆ, ಇಬ್ಬರೂ ಹೋಗಿ ಬರಲಿ ಎಂದಿದ್ದರು ಅವನಿಯ ತಂದೆ ತಾಯಿಯರು. ಎಲ್ಲ ಸಂಭ್ರಮ ಮುಗಿದ ನಂತರ ಅವನಿ ಮಂಚದ ಮೇಲೆ ಮಲಗಿದ್ದಳು. ಅವಳ ಒಂದು ತೋಳು ಕಣ್ಣುಗಳ ಮೇಲೆ ಆಧಾರವಾಗಿತ್ತು. ಮನೆಯ ಹೊರಗಿನಿಂದ ಕೇಳಿಬರುತ್ತಿದ್ದ ಜನರ ಅಸ್ಪಷ್ಟ ದನಿಗಳು ಕಿಟಕಿಯ ಮೂಲಕ ರೂಮಿನೊಳಗೆ ಬಂದು ಮಾಯವಾಗುತ್ತಿದ್ದವು. ದಿನವಿಡೀ ನಡೆದ ಆ ವಿಧಿವಿಧಾನಗಳು, ಬಲವಂತದ ನಗುಗಳು, ವ್ಯಕ್ತಪಡಿಸಲಾಗದ ಭಾವನೆಗಳು ಎಲ್ಲವೂ ಈಗ ಅವಳ ಮೈ ಮನಸ್ಸಿನಲ್ಲಿ ನಿಧಾನವಾಗಿ ಜಡ್ಡುಗಟ್ಟಿದಂತೆ ಆಯಾಸವನ್ನು ತರುತ್ತಿದ್ದವು. ಅವಳ ಮೈಮೇಲಿದ್ದ ಆ ರೇಷ್ಮೆ ಸೀರೆ ಈಗ ಬೆಚ್ಚಗೆನಿಸುತ್ತಿತ್ತು. ಒಂದು ಬಗೆಯ ಅಸಹಜವಾದ ಬಿಸಿಯನ್ನು ನೀಡುತ್ತಾ ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತಿದ್ದರೂ ಸೀರೆ ಬದಲಿಸಲು ಏಳುವಷ್ಟು ಶಕ್ತಿ ಅವಳಲ್ಲಿರಲಿಲ್ಲ. ಅವಳ ಆಲೋಚನೆಗಳು ಅಲೆಯಂತೆ ಹರಿದಾಡುತ್ತಿದ್ದವು. ನಿಶ್ಚಿತಾರ್ಥದ ಕೆಲವು ದೃಶ್ಯಗಳು ಕಣ್ಣೆದುರು ಬಂದು ಮತ್ತೆ ಕರಗಿ ಹೋಗುತ್ತಿದ್ದವು. ಅದೇ ಸಮಯದಲ್ಲಿ ಬಾಗಿಲ ಬಳಿ ಮೆಲ್ಲನೆ ಹೆಜ್ಜೆ ಹಾಕಿದ ಸದ್ದು ಕೇಳಿಸಿತು. ಅವಳು ತಲೆ ಎತ್ತಿ ನೋಡುವ ಮುನ್ನವೇ ಆ ಹೆಜ್ಜೆಯ ಸದ್ದು ಅಮ್ಮನದೇ ಎಂದು ಅವಳಿಗೆ ಅರಿವಾಯಿತು. ಶಾರದ ಮೌನವಾಗಿ ರೂಮಿನೊಳಗೆ ಬಂದಿದ್ದರು. ಮುಂದುವರೆಯುವುದು. ಮುಂದಿನ ಸಂಚಿಕೆಯಲ್ಲಿ ಒಬ್ಬ ತಾಯಿ ಮಗಳನ್ನು ಮದುವೆ ಮಾಡಿ ಕಳುಹಿಸುವಾಗ ಆಡುವ ತಮ್ಮ ಮನದಾಳದ ಮಾತುಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.